115 ಕೋಟಿ ರೂಪಾಯಿ ತಂದಿದ್ದೀನಿ. ರಾಜ್ಯ ಸರ್ಕಾರದಿಂದ 1 ಪೈಸಾ ಕೊಟ್ಟಿಲ್ಲ. ಆದ್ರೆ ಇವರೇ ಮೀಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಸಕಾಲಕ್ಕೆ ನನ್ನ ಗಮನಕ್ಕೆ ಹೆಂಗೆ ಇವ್ರು ಹೋದ ತಕ್ಷಣ ಇವ್ರಿಗೆ 108 ಕೋಟಿ ಕೊಟ್ಬಿಟ್ರ? ರಾಜ್ಯ ಸರ್ಕಾರದ ಏನೂ ಇಲ್ವಾ ಇದ್ರಲ್ಲಿ ಪಾತ್ರ? H.K. ಪಾಟೀಲ್ ಇದಾರ್ರಿ ಪ್ರಾಧಿಕಾರದ ಇದನ್ನ ಮಾಡ್ತಾ ಇರೋರು, ಟೂರಿಸಂ ಮಿನಿಸ್ಟ್ರು H.K. ಪಾಟೀಲ್ರು. ಇವ್ರು ಗೆದ್ದ ತಕ್ಷಣ ಇವ್ರು ಹೋಗಿ ಒಂದು ಲೆಟರ್ ಕೊಟ್ಟ ತಕ್ಷಣ 108 ಕೋಟಿ ಸ್ಯಾಂಕ್ಷನ್ ಆಗ್ಬಿಡ್ತಾ? ಹೆಂಗ್ರಿ ಮಾತಾಡ್ತಾರೆ? ಭಾಳ CM ಇದ್ದಂಥವ್ರು ಇವರು, ಭಾಳ ಅನುಭವಸ್ಥರು. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ 1 ಬಾರಿ ಬಿಟ್ಟು 3 ಸಾರಿ H.K. ಪಾಟೀಲ್ರು ಹೋಗಿ ಪತ್ರ ವ್ಯವಹಾರ ಮಾಡಿ, ಖುದ್ದಾಗಿ ಭೇಟಿ ಮಾಡಿ, H.K. ಪಾಟೀಲ್ರ ಮನೆ ದೇವರ ಯಲ್ಲಮ್ಮನ ದೇವಸ್ಥಾನ ಇವಾಗಲ್ಲ, ಈ ಬಾರಿ ಮಂತ್ರಿಯಾಗಿ ಅವ್ರು ಸುಧಾರಣೆ ಮಾಡ್ತಾ ಇರಲ್ಲ, ಅದು ಹಿಂದನೂ ಮಾಡ್ತಾ ಇದ್ದಾರೆ H.K. ಪಾಟೀಲ್ರು. ಅವ್ರ ಮನೆ ದೇವರದು. ಕ್ರೆಡಿಟ್ ಫೈಟ್ ಏನು ಬೇಕಾದ್ ಬಾಯಿದೆ ಅಂತ ಹೇಳಿ ಶೆಟ್ಟರ್ ಅವ್ರು ಏನು ಬೇಕಾದ್ ಮಾತಾಡ್ಕೊಂಡು ಹೋದ್ರೆ ನಡೆಯುತ್ತಾ? ಇವ್ರು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರಿ ಆಗಲಿ, ಅವ್ರು ಹೇಳಲಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಲಿ, ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಲಿ, ಅದಕ್ಕೆ ಒಪ್ಕೊಳ್ಳೋಣ. ಅವರು ಈ ಭಾಗದ MP ಇದ್ದಾರೆ, ಜನರಿಂದ ಆರಿಸಿ ಹೋಗಿದ್ದಾರೆ, ಅವ್ರನ್ನು ಕರಿಬೇಕು, ಅದನ್ನು ಒಪ್ಕೊಳ್ಳೋಣ. ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಅಂತಂದ್ರೆ ಅದು ಹೆಂಗೆ ಸಾಧ್ಯ? ಬೇರೆ ಬರೀ ಯಲ್ಲಮ್ಮಗುಡ್ದಷ್ಟೇ ಯಾಕೆ? ಹಂಗಾದ್ರೆ ಅವ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಭಾಳಷ್ಟು ದೇವಸ್ಥಾನಗಳಿದಾವೆ. ಇದನ್ನ ಇವತ್ತಲ್ಲ, ಯಾಕೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಬಗ್ಗೆ ಇವಾಗಲ್ಲ, ಈ ಪ್ರಸ್ತಾವನೆಯನ್ನು ಕಳಿಸಿ ಮಾತಾಡಿ ಬಂದಾಗ್ಲಿಂದನೂ H.K. ಪಾಟೀಲ್ ಸಾಹೇಬರು ಮೀಟಿಂಗ್ಗಳಲ್ಲಿ ಮಾತಾಡಿದ್ದು ನಾನು ಕೇಳಿದ್ದೀನಿ. ಇದರ ಹಿಂದೆ ಇದರ ಪ್ರಯತ್ನ, ಇದರ ಕ್ರೆಡಿಟ್ಟು H.K. ಪಾಟೀಲ್ರಿಗೆ ಸಲ್ಲುತ್ತೆ ಹೊರತಾಗಿ ಶೆಟ್ಟರ್ಗೆ ಅಲ್ಲ. ಅವ್ರ ಬಗ್ಗೆ ಭಯ ಸ್ಟಾರ್ಟ್ ಆಗಿದೆ ಅಂತ ನಿಮಗೆ, ಅದಕ್ಕೆ ಯಾವುದಕ್ಕೂ ಕರೀತಾ ಇಲ್ಲ ಶೆಟ್ಟರು. ಹೌದು, ಭಯ ಬಂದ್ಬಿಟ್ಟಿದೆ, ಎದುರು ಬಿಟ್ಟಿದ್ದೀವಿ.